ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ಯಾಡ್ರಳ್ಳಿ ನಿವಾಸಿಗಳೇ ಹುಷಾರ್, ಚಿರತೆ ಎಲ್ಲಿ ಯಾವಾಗ ಬೇಕಿದ್ರೂ ಬರಬಹುದು, ಎಚ್ಚರವಾಗಿರಿ. ಚಿರತೆ ಎಲ್ಲಿ ಬೇಕಿದ್ರೂ ಪ್ರತ್ಯಕ್ಷ ಆಗಬಹುದು, ಯಾರ ಮೇಲೆ ಬೇಕಿದ್ರೂ ದಾಳಿ ಮಾಡಬಹುದು. ಕಾರ್ಯಾಚರಣೆ ನಡೀತಾ ಇದೆ ನಿಜ, ಆದ್ರೆ ಚಿರತೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಭಾರತ್ ನಗರ ಸುತ್ತಮುತ್ತ ಕಣ್ಣಾಮುಚ್ಚಾಲೆ ಆಡ್ತಾ ಇರುವಂತ ಚಿರತೆ ಈಗಾಗಲೇ 2 ಸಲ ಕಾಣಿಸ್ಕೊಂಡು ಕಣ್ಮರೆ ಆಗಿರುವಂತ ಚಿರತೆ. ಸದ್ಯ ಈ ಏರಿಯಾದ ಹಲವು ನಾಯಿಗಳು ಕಾಣೆ ಆಗಿವೆ. ಕಾರಣ ಚಿರತೆ ಬೇಟೆ ಆಡಿದೆ. ಭಾರತ್ ನಗರದಲ್ಲಿ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಡ್ರೋನ್ ಮೂಲಕ ಬ್ಯಾಡ್ರಳ್ಳಿ ಸುತ್ತಮುತ್ತ ಚಿರತೆಗೆ ಹುಡುಕಾಟ ಮುಂದುವರೆದಿದೆ. ಚಿರತೆ ಕಾಣಿಸಿಕೊಂಡ ಸ್ಥಳಕ್ಕೆ ಶಾಸಕ ಎಸ್.ಟಿ. ಸೋಮಶೇಖರ್ ಭೇಟಿ ನೀಡಿದ್ದಾರೆ. ಸ್ಥಳೀಯರಿಂದ ಮಾಹಿತಿ ಪಡ್ಕೊಳ್ತಾ ಇರುವಂತ ಶಾಸಕರು ಎಸ್.ಟಿ. ಸೋಮಶೇಖರ್ ಅವರು ಭೇಟಿ ನೀಡಿ ಎಷ್ಟು ದಿನದಿಂದ ಚಿರತೆಯ ಓಡಾಟ ಇದೆ, ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ಬರ್ತಿದಾರಾ ಇಲ್ವಾ, ಅವ್ರು ಬರ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಸದ್ಯ ಶಾಸಕರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಚಿರತೆ ಯಾವಾಗ ಎಲ್ಲಿ ಬೇಕಿದ್ರೂ ಬರಬಹುದು. ಸೆರೆಗೆ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ಚಿರತೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ನಿನ್ನೆ ಚಿರತೆ ಕಾಣಿಸಿಕೊಂಡಿದ್ದಂಥ CCTV ದೃಶ್ಯವನ್ನ ನೀವು ಗಮನಿಸಿದ್ರಿ. ನಿನ್ನೆಯಿಂದ ಕೂಡ ಅಧಿಕಾರಿಗಳು ಚಿರತೆ ಸೆರೆಗೆ ಅಂತ ಕಾರ್ಯಾಚರಣೆ ನಡೆಸಿದ್ದಾರೆ. ಬಟ್ ಅದು ಸುತ್ತಮುತ್ತ ನೋಡಿ ಕಾಡಂಚಿನ ಪ್ರದೇಶ, ಹೀಗಾಗಿ ಗಿಡ ಗಂಟೆಗಳು ಜೊತೆಗೆ ಮರಗಳು ಕೂಡ ಇರೋದ್ರಿಂದ ಚಿರತೆ ಎಲ್ಲಿ ಹೋಗಿ ಅವಿತ್ಕೊಂಡಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಡ್ರೋನ್ ಕ್ಯಾಮ್ರಾ ಮೂಲಕ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಎಲ್ಲಿರಬಹುದು ಚಿರತೆ ಅಂತ. ಬಟ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಅರಣ್ಯಾಧಿಕಾರಿಗಳು ಸರಿಯಾಗಿ ಇಲ್ಲಿ ಸಕ್ರಿಯರಾಗಿಲ್ಲ ಅನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಏಕೆಂದರೆ ಹಿಂದೆ ಕೂಡ ಅನೇಕ ಬಾರಿ ಚಿರತೆ ಓಡಾಡಿದ್ದಿದೆ. ಆಗಾಗ ಚಿರತೆ ಬರ್ತಾನೆ ಇರುತ್ತೆ. ಸರಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಈಗ ಅಧಿಕಾರಿಗಳು ಕಾರ್ಯಾಚರಣೆಗೆ ಅಂತ ಏನೆಲ್ಲ ಸಾಧನಗಳನ್ನು ಬಳಸ್ತಾ ಇದ್ದಾರೆ, ಏನು ಎಕ್ವಿಪ್ಮೆಂಟ್ಸ್ ಇದೆ, ಇನ್ನೂ ಏನು ಬೇಕು ಅದ್ರ ಬಗ್ಗೆ ಗೊತ್ತಾಗಬೇಕಿದೆ. ಕಾರಣ ಚಿರತೆ ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕಾಗಿಲ್ಲ, ಎಲ್ಲಿ ಔತ್ಕೊಂಡು ಕೂತಿದೆ ಏನು ಅಂತ. ಬಟ್ ಹಸಿವಾದ್ರಂತೂ ಬಂದೇ ಬರುತ್ತೆ, ಬೇಟೆ ಆಡುತ್ತೆ. ಹಾಗಾಗಿ ಜನರಿಗೆ ಆತಂಕ ಇದೆ, ಎಲ್ಲಿ ಯಾರ ಮೇಲೆ ಬೇಕಿದ್ರೂ ಅಟ್ಯಾಕ್ ಮಾಡಬಹುದು ಅಂತ. ಯಾವಾಗಲೂ ಮನೆ ಒಳಗಡೆ ಕೂತ್ಕೊಂಡಿರೋದಕ್ಕಾಗಲ್ಲ. ಚಿರತೆ ಬರೋ ಟೈಮಲ್ಲಿ ಒಳಗಿರಬೇಕು, ಬರದೇ ಇರೋ ಟೈಮಲ್ಲಿ ಹೊರಗೆ ಬರಬೇಕು ಅನ್ನೋದು ಅದು ಯಾರಿಗೂ ಗೊತ್ತೇ ಆಗಲ್ಲ. ಹಾಗಾಗಿ ಯಾವ ರೀತಿ ಇದೆಲ್ಲದನ್ನೂ ಕೂಡ ಫೇಸ್ ಮಾಡೋದು, ಎಷ್ಟು ದಿನ ಅಂತ ಮನೆ ಒಳಗೆ ಇರೋದಕ್ಕಾಗುತ್ತೆ. ರಾತ್ರಿ ಹೊತ್ತು ಹೊರಗೆ ಬರಬೇಡಿ ಅಂತೀರಾ, ಹಗಲೊತ್ತು ಬರೋದಿಲ್ವಾ ಹಾಗಾದರೆ ಚಿರತೆ? ಇದು ಕೂಡ ಪ್ರಶ್ನೆ. ಚಿರತೆ ಬಂದು 2 ದಿನ ಆದ್ರೂ ಕೂಡ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ? ನಿನ್ನೆ ಹೇಳಿದ್ರು ಕೂಡ CCTV ಅಬ್ಸರ್ವ್ ಮಾಡಲಿಲ್ಲ ಯಾಕೆ? ಸ್ಥಳೀಯರ ಆಕ್ರೋಶ ಆಯ್ತು. ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಇದು, ಕಾಟಾಚಾರಕ್ಕೆ ಬಂದು ಹೋಗ್ತಾರೆ, ಏನೂ ಕೆಲಸ ಮಾಡ್ತಿಲ್ಲ ಸಿಬ್ಬಂದಿ. ನಾವಿಲ್ಲಿ ಭಯದಲ್ಲಿ ಓಡಾಡುವಂತಾಗ್ಬಿಟ್ಟಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ಕಾರ್ಯಾಚರಣೆ ನಡೀತಿಲ್ಲ, CCTV ಅಬ್ಸರ್ವೇಷನ್ ನಡೀತಾ ಇಲ್ಲ, ಯಾಕೆ ಅಬ್ಸರ್ವ್ ಮಾಡ್ತಿಲ್ಲ ಇವರು, ಚಿರತೆ ಎಲ್ಲಿ ಬರುತ್ತೆ ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಣ್ಣ ನಿನ್ ಪಕ್ಕ ನೋಡಿದ್ಯಾ? 100% ನಂಬೋದಾ? ಇಲ್ಲಿಂದ ಬರೋದು ಫಸ್ಟ್ ಆ ಕಡೆ ಬಸ್ ಬಂತು. ಬಸ್ ಬಂದಾಗ ನಿಲ್ಸ್ಬಿಟ್ರು. ಅಲ್ಲಿ ನಿಲ್ಸಿದ್ಮೇಲೆ ಆ ಕಡೆ ಹೋಯ್ತು. ಬಸ್ಸವರು ಅವ್ರು ಹೋಗ್ಬಿಟ್ರು, ಹೋಗಿ ಹೊಡೆದ್ರು. ನಾನು ನಂಬಿಲ್ಲ ಅಂತ, ನಾನು ಸುಮ್ಮನೆ ಅಲ್ಲೇ ಅಂಗಡಿ ಪೈಪ್ ಇಟ್ಕೊಂಡು ಕಬ್ಬನ ಪೈಪ್ ಇಲ್ಲ ಅದೆಲ್ಲ ಅದಲ್ವಾ ವೈಟ್ ಕಲರ್ ಬಸ್ ಅವ್ರು ಹೇಳೋರು 3:45 ಕಂಡಿದೆ. 3:45 ಕಂಡಾದ್ಮೇಲೆ CCTV ಒಳಗೆ ಬೆಳಗ್ಗೆ ಯಾರೋ ಬಂದಲ್ಲಿ ನಾವು ವರ್ಕಿಂದ ಬಂದಿದ್ದಾಗ ಹೇಳಿದ್ರು ನಮಗೆ. ಅವಾಗ ನಮ್ಮ ಪಾನಿಪುರಿ ಮಂಜಣ್ಣನಿಗೆ ಹೇಳ್ದು, ಅಣ್ಣ ನಾವು ಚಂದ್ರಣ್ಣನ ಮನೆಗೆ ನಮ್ಮ ಇಲ್ಲೆಲ್ಲ ಹುಡುಕ್ತಾ ಇದ್ರು, ನಂದು ಈಚೆಗಡೆಗೆ ಹಾಕ್ಸಿಲ್ಲ, ನನ್ನ ಮನೆಗೆ ಚಂದ್ರಣ್ಣನ ಮನೆಯಲ್ಲ ಐತೆ, ಹೋಗಿ CCTV ನೋಡೋಣ ಅಂದೆ. ಅವರು ನೋಡಾದ್ಮೇಲೆ ಅವಾಗಲೇ ಫೋನ್ ಮಾಡಿದ್ರು,
ಇಲ್ಲಿಗೆ ಬಂದಿದೆ ಅಣ್ಣ, ಇಲ್ಲಿಂದ ಈ ಕಡೆಯಿಂದ ಆ ಕಡೆಗೆ ಎಗರಿದೆ, ಇದೇ ಇಲ್ಲಿ ಚಿರತೆ ಅಂತ ಹೇಳಿದ್ರು. ಈಗ ಇವತ್ತು ಬೆಳಗ್ಗೆ ಕೂಡ ನಾವು ಅದೇ ಸೇಮ್ ಟೈಮ್ಗೆ ಇವತ್ತೊಂಚೂರು 4:15 ಬಂದಿದೆ. ಬಂದಾಗ ಅದನ್ನು ತಿರ್ಗಾ ಅವ್ರು ಬೆಳಗ್ಗೆ ನಾವು ವಾಕಿಂಗ್ ಮುಗಿಸ್ಕೊಂಡ್ ಬಂದಾಗ ತಿರ್ಗಾ ಮಂಜಣ್ಣ ಸಿಕ್ಕಿದ್ರು, ನಮ್ಗೆ ಪಾನಿಪುರಿ ಅಂಗಡಿ ತಾವು. ಮಂಜಣ್ಣ ತಿರ್ಗಾ ಇನ್ನೊಂದ್ಸರಿ ಚೆಕ್ ಮಾಡಿ ನೋಡ್ತು. 9:30 ನೈಟಾ ಕರೆಕ್ಟಾಗಿ 9:40ರಿಂದ 9:55 ನಾನು 9:45 ನೋಡಿದ್ದು. ಅದೇ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸೇಮ್ ಅದೇ ಜಾಗ. ಹೌದಾ? ಮೋಸ್ಟ್ಲಿ ಆ ಗೂಡಲ್ಲಿ ಮರಿಗಿರಿ ಹಾಕಿರ್ಬೇಕು ಅಂತೀರಲ್ಲ? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದು ಎಗಿರ್ತು ಕೆಳಗಡೆ. ಮತ್ತೆ ನನ್ನ ಆಟೋ ತಗೊಂಡ್ ಬರ್ತಾ ಇದೆ, ನಾನು ನೋಡಿ ಮತ್ತೆ ಸೇಮ್ ಆ ಕಡೆ ಡೈ ಹೊಡಿತು. ಹೌದಾ? ಹೊರಗೆ 9:30 ನೈಟಾ ಕರೆಕ್ಟಾಗಿ 9:40ರಿಂದ 9:55 ನಾನು 9:45 ನೋಡಿದ್ದು. ಅದೇ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸೇಮ್ ಅದೇ ಜಾಗ. ಹೌದಾ? ಬ್ಯಾಟಳ್ಳಿಯ ಭರತ್ ನಗರದಲ್ಲಿ ಏನು ಚಿರತೆ ಕಾಣಿಸ್ಕೊಂಡಿತ್ತು, ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೂಡ ಈಗಾಗಲೇ ಮುಂದುವರೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿರುವಂತಹ ಕೆಲವೊಂದು ಜಾಗಗಳಲ್ಲಿ ಏನಿದೆ, ಆ ಒಂದು ಜಾಗಗಳಲ್ಲಿ ಏನು ಸಾಕಷ್ಟು ಒಂದ್ ರೀತಿ ಮರಗಳು, ಗಿಡಗಳು ಮತ್ತೆ ಗಿಡಗಂಟೆಗಳು ಏನು ಬೆಳ್ಕೊಂಡಿತ್ತು. ಆ ಒಂದು ವಿಚಾರವಾಗಿ ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತಹ ಒಂದು ಜಾಗದಿಂದಲೇ ಚಿರತೆ ಬರ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ JCB ಅನ್ನು ಕೂಡ ತಂದು ಏನು ಈಗಾಗಲೇ ಕಾರ್ಯಾಚರಣೆ ಸಹ ಮಾಡ್ತಾ ಇರುವಂತದ್ದು ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇನ್ನು ಇಷ್ಟೇ ಅಲ್ಲದೆ ಡ್ರೋನ್ ಕೂಡ ಬಳಸಿ ಈಗಾಗಲೇ ಡ್ರೋನ್ ನಲ್ಲೂ ಕೂಡ ಚಿರತೆ ಎಲ್ಲರೂ ಕಾಣಿಸತ್ತಾ ಅಂತಾನು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಇಲ್ಲೋಯ್ತು ಅಲ್ಲೋಯ್ತು ಅಂತ ಹೇಳಿ ಸಾಕಷ್ಟು ಮಾತುಗಳು ಕೂಡ ಸ್ಥಳೀಯರಿಂದ ಬರ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಏನು ಪ್ರತಿಯೊಂದು ಕಡೆ ಕೂಡ ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಈಗೇನು ಜಾಗಗಳನ್ನ ನಾವು ತೋರಿಸ್ತಾ ಇದೀವಿ, ಇದ್ರಲ್ಲೂ ಕೂಡ ಇಲ್ಲಿ ಪಾಸ್ ಆಯ್ತು ಮತ್ತೆ ಆ ಕಡೆ ಹೋಯ್ತು ಅಂತ ಕೂಡ ಕೆಲವೊಂದು ಕಡೆ CCTV ಅಲ್ಲಿ ಕೂಡ ಸೆರೆ ಆಗಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರತಿಯೊಂದು ಕಡೆ ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಿದೀವಿ. ಈ ಒಂದು ಕಡೆಯಿಂದ ಕೂಡ ಮತ್ತೆ ಏನು ಇಲ್ಲೊಂದು ಗೇಟ್ ಏನಿದೆ, ಇಲ್ಲಿಂದ ಜಂಪ್ ಮಾಡಿ ಆ ಒಂದು ಚಿರತೆ ಕೂಡ ಹೋಗಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತ ಕೆಲವೊಂದು ಗಿಡಗಂಟೆಗಳೇನಿದೆ ಕಂಪ್ಲೀಟ್ ಆದಂತ ಒಂದು 4-5 ಎಕರೆಗಳಿರುವಂತದ್ದು, ಅಲ್ಲಿ ಕಾರ್ಯಾಚರಣೆ ನಡೆಸಿ JCB ಬಳಸಿ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಕೆಲವೊಂದು ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅವರು ಸರಿಯಾಗಿ ಬಂದಿಲ್ಲ, ಬಂದು ನೆನ್ನೆ ಬೋನ್ ಇಡಬೇಕಿತ್ತು, ಮತ್ತೆ CCTV ಫುಟೇಜಸ್ ಗಳನ್ನು ಕೂಡ ಅವ್ರು ಕಲೆಕ್ಟ್ ಮಾಡ್ಬೇಕಿತ್ತು, ಎಲ್ಲೆಲ್ಲಿ ಪಾಸ್ ಆಗಿದೆ ಅಂತ ನೋಡ್ಬೇಕಿತ್ತು. ಅದು ಯಾವ್ದನ್ನು ಕೂಡ ಅವ್ರು ನೋಡ್ದಲ್ಲೇ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ ಅಂತಾನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಏನು ಇಲ್ಲಿ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಈಗಾಗಲೇ ಸ್ಥಳೀಯರು ಕೂಡ ಸಾಕಷ್ಟು ಒಂದ್ ರೀತಿ ಭಯದ ವಾತಾವರಣದಲ್ಲೂ ಕೂಡ ಇದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಎಲ್ಲರೂ ಕೂಡ ಒಂದೇ ಕಡೆ ಬಂದು ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಲ್ಲಿ ಏನು ನೋಡ್ತಾ ಇರುವಂತದ್ದು. ಈ ಒಂದು ವಿಚಾರ ಈಗಾಗಲೇ ಏನು ಪೊಲೀಸ್ ಇಲಾಖೆ ಏನಿದೆ, ಪೊಲೀಸ್ ಇಲಾಖೆಯವರು ಕೂಡ ಈಗಾಗಲೇ ಬಂದಿರುವಂತದ್ದು. ಬ್ಯಾಟಳ್ಳಿ ಪೊಲೀಸ್ ಆಗಿರ್ಬೋದು, ಮತ್ತೆ ಈಗಾಗಲೇ SP ಸೋಮಶೇಖರ್ ಶಾಸಕರು ಕೂಡ ಅವರು ಕೂಡ ಸ್ಥಳಕ್ಕೆ ಬಂದು ಈಗಾಗಲೇ ಪರಿಶೀಲನೆ ಮಾಡಿ ಇಲ್ಲಿ ನಡೀತಾ ಇರುವಂತಹ ಕೆಲವು ಘಟನೆ ಏನಿದೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತಹ ಕೆಲಸಕ್ಕೂ ಸಹ ಮುಂದಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್ ಗ್ಯಾಂಡಿ ನ್ಯೂಸ್ ಬೆಂಗಳೂರು. ACF ಸೂರ್ಯಸೇನ ಅಂತೇಳಿ ಅವರಿಗೆ ಮಾತಾಡಿದ್ದೇನೆ. ಫಸ್ಟ್ ಟೈಮ್ ಇದು, ಯಾವತ್ತೂ ಇಲ್ಲಿ ಐಡೆಂಟಿಫಿಕೇಶನ್ ಆಗಿರಲಿಲ್ಲ. ಮೊನ್ನೆ ಬೆಳಗ್ಗೆ ಆಗಿದೆ ಅಂತೇಳಿ ಬಂದು ಇನ್ನು ಬೇರೆ ಕಡೆ ಎಲ್ಲ ಇದ್ದದನ್ನ ಫೋನ್ನ ತಂದು ಇಲ್ಲಿ ಹಾಕಕ್ಕೆ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಒಂದು 3-4 ಕಡೆ ವ್ಯವಸ್ಥೆ ಮಾಡಿ ಎಷ್ಟೊತ್ತರಲ್ಲಿ ಅದನ್ನು ಸೆರೆ ಹಿಡಿತೀವಿ ಅಂತೇಳಿ DCP ಸೂರ್ಯಸೇನ್ ಹೇಳಿದ್ದಾರೆ. ಅದಕ್ಕೇನು ಬಂದೋಬಸ್ತ್ ಮಾಡಿದ್ದಾರೆ. ಈ ಲ್ಯಾಂಡ್ ಏನಿದೆ ಇದು ಹಳ್ಳ ಇದ್ದಿತ್ತು, ಲೋಕಲ್ನವರು ಇದನ್ನು ಮುಚ್ಚಿ ಅಂತೇಳಿ ಹೇಳಿದರು. ನಾನು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಮುಚ್ಚಿಸಿದ್ದೆ. ಮುಚ್ಚಾದ್ಮೇಲೆ ಏನು ಮಾಡಿದ್ರು, ಇದನ್ನು ಲ್ಯಾಂಡ್ ಗ್ರ್ಯಾಬ್ ಮಾಡ್ತಿದ್ದಾರೆ, ಕೆರೆನ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಅವರು ಸ್ಟೇ ಮಾಡಿದ್ರು, ಏನು ಪ್ರೋಸೆಸ್ ಪಾಸ್ ಮಾಡಿ. ಆ ಸ್ಟೇ ಇದ್ಮೇಲೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಕ್ಲೀನ್ ಮಾಡೋದಕ್ಕೆ ಈಗ ಅದು ಹೇಳಿದ್ದೀನಿ ಇಂಜಿನಿಯರ್ಸ್ಗೆ, ಸ್ಟೇ ಇದ್ರೂ ಪರವಾಗಿಲ್ಲ, ಚಿರತೆ ಸೇರ್ಬಿಟ್ಟಿದೆ, ಎಲ್ಲ ಪಬ್ಲಿಕ್ಸ್ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಮಾಜರ್ ಮಾಡ್ದಂಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸೋಕ್ಕೆ ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ